ಅವಳು ಯಾರು, ಅವ್ರ ಮನೆ ಇಲ್ಲ ಅಂತ ನಾನು ಕಂಡಿಡ್ತೀನಿ. ಅಪ್ಪನ ನೀನು ಒಪ್ಸಮ್ಮ ಪ್ಲೀಸಮ್ಮ. ಈ ವಯಸ್ಸಲ್ಲಿ ನಾನು ಡೈವರ್ಸ್ ತಗೊಂಡು ಎಲ್ಲಿಗಪ್ಪ ಹೋಗ್ಲಿ? ಡೈವರ್ಸಾ? ನಿಮ್ಮ ಅಪ್ಪ ಬಡ್ಡಿ ಮಗ. ನನ್ನ ಮಗಂಗ್ ನಾನೇನಾದ್ರೂ ಹೇಳೋದಕ್ ಹೋದ್ರೆ ನನಗ್ ಡೈವರ್ಸ್ ಕೊಟ್ಟು ಮನೆಯಿಂದ ಆಚೆ ಗಟ್ಟಬಿಡ್ತಾನೆ. ದಯವಿಟ್ಟು ಈ ವಿಚಾರದಲ್ಲಿ ನನ್ನ ಮಧ್ಯ ತರಬೇಡಪ್ಪ. ನೋಡು, ನೀನುಂಟು, ಆ ಬಾಂಡ್ಲಿ ನನ್ ಮಗ ಉಂಟು, ಏನಾದ್ರೂ ಮಾಡ್ಕೊಳ್ಳಿ. ಬಂದರಿ ನೋಡೋ, ಒಂದು ಹುಡುಗಿನ ನೋಡ್ಕೊಂಡ್ ಬಂದಿದ್ದೀನಿ. ನನಗೆ ಎಲ್ಲಾ ರೀತಿಯಲ್ಲೂ ಒಪ್ಪಿಗೆ ಆಗಿದೆ. ಹುಡುಗಿ ಮನೆಯವರು ಹುಡುಗ ನೋಡ್ಲಿ ಅಂದ್ರು. ನನ್ನ ಮಗ ನಾನು ಹಾಕಿದ ಗೆರೆನೆ ದಾಟಲ್ಲ, ಛತ್ರಕ್ಕೆ ಬಂದು ತಾಲಿ ಕಟ್ತಾನೆ ಅಂತ ನಾನು ಹೇಳಿದ್ದೀನಿ. ಆದ್ರೂ ಒಮ್ಮೆ ನೋಡ್ಲಿ ಅಂದ್ರು. ನಾಳೆ ಹುಡುಗಿ ಮನೆಗೆ ಹೋಗಿ ಅವ್ರು ಕೇಳೋದಕ್ಕೆಲ್ಲ ದುಸ್ರಾ ಮಾತಾಡ್ದೆ ತಲೆ ಅಲ್ಲಾಡ್ಸ್ಬಿಟ್ಟು ಬರ್ತಾ ಇರ್ಬೇಕು ಅಷ್ಟೇ. ಆಗಲ್ವೋ? ಆಗಲ್ಲ. ಆ ಹುಡುಗಿನ ನನ್ನ ಕೈಲಿ ಮರೆಯಕ್ಕೆ ಆಗ್ತಾ ಇಲ್ಲ ಕಣ್ರು. ಲೋ, ಹೇಗಾರು ಮಾಡಿ ಈ ಮದುವೆನೇ ನಿಂತೋಗ್ಬಿಡ್ಬೇಕು. ಆ ಥರ ಏನಾದ್ರು ಮಾಡ್ರು. ಆ ಹುಡುಗಿನೇ ನನ್ನ ಬೇಡ ಅನ್ಬೇಕು. ಐಡಿಯಾ ಸಿಕ್ತ ಕಣ್ರ. ಇವ್ನಿಗೆ ಏಡ್ಸಿದೆ ಅಂತ ಊರ್ ತುಂಬಾ ಹಬ್ಬಿಸ್ಬಿಡೋಣ. ಯಾವ ನನ್ನ ಮಗ ಏನ್ ಕೊಡ್ತಾನೆ ಹೇಳಿ ಇವ್ನ್ಗ ಅವಾಗ? ನನಗೊಂದು ಐಡಿಯಾ ಬಂತು. ಏನು? ಈಗ ನೀನೊಬ್ಬ ಪಕ್ಕಾ ಪೋಲಿ ಪುಂಡ. ನಾನು ಹೆಂಗ ಪೂರ್ತಿ ಕೇಳ್ರಮ್ಮ. ನಮ್ದಲ್ಲ ಒಂದು ಗ್ಯಾಂಗು, ನೀನೇ ನಮ್ಮ ಗ್ಯಾಂಗ್ ಲೀಡ್ರು. ಈ ವಿಷಯ ಗೊತ್ತಾದ್ರೆ ಆ ಹುಡುಗೇನು ಅವ್ರ ಮನೆ ಒಪ್ಪೋದಿಲ್ಲ. ಅಪ್ಪಂಗ್ ಗೊತ್ತಾದ್ರೆ ಪ್ರಾಣನೇ ತೆಗೆದು ಬಿಡ್ತಾರೆ. ಚಾನ್ಸೇ ಇಲ್ಲ. ಆ ಹುಡುಗಿಗ್ ನಾವೇನಾದ್ರೂ ತೊಂದರೆ ಮಾಡ್ತೀವಿ ಅಂತ ಅವ್ರ ಫ್ಯಾಮಿಲಿನೇ ಬಾಯ್ ಬಿಡಲ್ಲ. Don't waste the time. Change the getup. ಬನ್ನಿ ಬನ್ನಿ, ನಮಸ್ಕಾರ. ಬನ್ನಿ. ಹೇಳ್ಸಕ್ಕೇನ ಒಳಗ್ ಬಂದಾಯ್ತಲ್ಲ, ಇನ್ನು ಏನು ಬನ್ನಿ ನಡ್ರಿ ಒಳಕ್ಕೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಯಾಕೋ ಹಿಂಗ್ ಕೆರ್ಕೋತಾ ಇದ್ಯಾ? ಹಳೆ ಸಿನಿಮಾದಲ್ಲಿ ನೋಡಿಲ್ವಾ, ವಿಲನ್ಗಳು ಕೆರ್ಕೋತಾ ಇರ್ತಾರೆ. ವಿಲನ್ನ? ಆಯ್ತು, ಒಳ್ಳೆ ಕಜ್ಜಿ ಕುರ ಬಂದ್ ಕೆರ್ಕೊಂಡಂಗಿದ್ಯಲ್ಲೋ. ಅಪ್ಡೇಟ್ ಆಗೋಲೋ ಬೇಕು ಬಾ. ಇದು ನಮ್ಮ ಅಣ್ಣನ ಮನೆ. ನಾವಿರೋದು ಆಗುಂಬೆನಲ್ಲಿ. ನಾವು ಕೇಳಿದ್ವಾ? ಕಾಫಿ, ಟೀ, ರಮ್ಮ, ವಿಸ್ಕಿ, ಜಿನ್ನು, ಬಿಯರ್, ಬ್ರಾಂದಿ. ರೀ ಬನ್ರಿ ಇಲ್ಲಿ ಒಂದ್ ನಿಮಿಷ. ಬಂದೆ ಕಣೆ. ನೋಡು, ತಲೆಗುಳ ಬಿದ್ದಿದೆ. ಅವ್ರಪ್ಪ ನೋಡಿದ್ರೆ ನನ್ ಮಗ ವಜ್ರ ವೈಡೂರ್ಯ ಅಂತ ಹೇಳ್ತಾ ಇದ್ರು. ಹೌದು ಕಣೆ, ನನಗೂ ಏನು ಅರ್ಥ ಆಗ್ತಾ ಇಲ್ಲ. ಈಗ ಅವ್ರ ಹುಡುಗಿನ ನೋಡ್ಕೊಂಡು ಹೋಗ್ಲಿ, ಆಮೇಲೆ ಅವ್ರ ಅಪ್ಪನ ಹತ್ರ ನಾ ಮಾತಾಡ್ತೇನೆ. ನಮಗ್ ಬೇರೆ ಕೆಲಸ ಇದೆ. ಬೇಡ ರೀ, ಸುಮ್ಮನೆ ಇರು. ಹುಡುಗಿ ಬಂದ ತಕ್ಷಣ ಒಳ್ಳೆ ಡೋಸ್ ಕೊಡೋಣ. ಮಹಾಲಕ್ಷ್ಮಿ. ಅಯ್ಯಯ್ಯ ಥೋ, ಏನ್ ಗುರು, ನಿನ್ ಲೋಯರ್ ಫ್ಲಾಟ್ ಅಲ್ಲಿರೋ ಲೂಸಿನ ಎಷ್ಟೋ ಸೆಕ್ಸಿ ಆಗಿದ್ದಾಳೆ. ನೋ, ಇದು ವೇಸ್ಟ್ 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 ಸ್ಕ್ರಾಪ್. ಇವಳೇನು ಹಿಂಗಿದಾಳೆ? ಇವ್ನ ಆಫೀಸ್ ಡೋ ಸ್ಟೆಲಾ ತರ ಸ್ಟೈಲ್ ಆಗೇ ಇಲ್ಲ. ಮುಚ್ಚ ಬಾಯಿ. ನಾನ್ ದೇವಸ್ಥಾನದಲ್ಲಿ ನೋಡಿದ ಹುಡುಗಿ ಇವಳೇ ಕಂಡ್ರು. ಅಯ್ಯೋ, ಪುಂಡ ಪೋಕ್ರಿ ಇವನು. ನಾನು ಇವನ ಮದ್ವೆ ಆಗಲ್ಲ. ಓಹೋ, ಬ್ರಹ್ಮಾನಂದ ಗುರುಗಳು. ಶುಭ ಮಸ್ತು. ಇದೇನ್ ಗುರುಗಳೇ, ಏನಾಯ್ತು? ಗಾಡಿ ಕೆಡ್ಸ್ ಕುಂತೈತೆ. ಶಿವಮೊಗ್ಗದವರೆಗೂ ಡ್ರಾಪ್ ಬೇಕಾಗಿತ್ತು. ಕೊಡ್ಬೋದಿತ್ತು, ಆದ್ರೆ ಗಾಡಿ ನಂದಲ್ಲ. ಮುಂಡಾ ಮಸ್ತು. ಇದು ಸ್ವಲ್ಪ ಮೆಂಟಲ್ ಕೇಸು. ಸಿಕ್ಕಿದ ಚಾನ್ಸು ಅಂತ ಯದ್ವತ್ತದ ದುಡ್ಡು ಕೇಳ್ತಾನೆ. ಪರವಾಗಿಲ್ವಾ? ಏನು ಕೊಡ್ಬೇಕಾಗಿಲ್ಲ, ಫ್ರೀ. ಫ್ರೀನಾ? ಬಾ. ಎಷ್ಟೋ ಸಲ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಅಪಾಯಿಂಟ್ಮೆಂಟ್ ಸಿಕ್ಕಿರ್ಲಿಲ್ಲ. ಆಮೇಲೆ ಭೇಟಿ ಮಾಡೋಕ್ಕೂ ಆಗಿರ್ಲಿಲ್ಲ. ಇವತ್ತೇನೋ ನೋಡಿ. ಅಯ್ಯೋ ದ್ರಾಬೆ ಮುಂಡೆದೆ. ಗೊಲ್ರಟ್ಟಿಲಿ ಗೋವುಗಳು ಮೇಯಿಸ್ಕೊಂಡು ಆರಾಮಾಗಿದ್ದೀನಿ. ನೀನು ನನ್ನ ಹತ್ರ ಬಂದು ಆಶೀರ್ವಾದ ತಗೋಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು. ಓ ಗುರುಗಳೇ, ನನ್ನ ಭವಿಷ್ಯ ಸ್ವಲ್ಪ ಹೇಳಿ ಮತ್ತೆ. ನೀನು ನಿನ್ ಕೆಲಸದಲ್ಲಿ ಮೇಲ್ ಬರ್ಬೇಕು, ಎಲ್ರು ಗುರ್ತಿಸ್ಬೇಕು, ಆಸ್ತಿ ಪಾಸ್ತಿ ಮಾಡ್ಬೇಕು ಅಂತ ತುಂಬಾ ಕಷ್ಟಪಡ್ತಿದ್ದೀ. ನಿನ್ನ ಅರ್ಹತೆ ತಕ್ಕನಂಗೆ ಸ್ಥಾನಮಾನ ಸಿಕ್ತಿಲ್ಲ. ಅಯ್ಯೋ ಬಕ್ರ,
ನಿನ್ ವಯಸ್ಸಿನವ್ರು ಯಾರೇ ಅವ್ರ ಪ್ರೊಫೆಷನ್ ಬಗ್ಗೆ ಕೇಳಿದ್ರು ಈ ಜ್ಯೋತಿಷಿಗಳು ನುಡಿಯೋ ರೆಡಿಮೇಡ್ ಉತ್ತರ ಇದು. ಏ ಮುಂಡೆದೆ, ನನ್ನ ಜ್ಯೋತಿಷ್ಯದ ಶಾಸ್ತ್ರನೇ ಅವಮಾನ ಮಾಡ್ತೀಯ ನೀನು. ಗುರುಗಳೇ ಇರ್ಲಿ ಬಿಡಿ ಗುರುಗಳೇ, ಇವ್ರ ಭವಿಷ್ಯ ಸ್ವಲ್ಪ ಹೇಳಿ. ಇವ್ರ ಹೆಂಡತಿ ಇವ್ರ ಮೇಲೆ ಮುನಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಕರ್ಕೊಂಬರಕ್ ಇವ್ರು ಹೊರಟಿದ್ದಾರೆ. ಇವ್ರ ಜೊತೆ ಅವ್ರು ವಾಪಸ್ ಬರ್ತಾರಾ? ಇವನ ಸಿಡುಕುತನ, ಮೊಂಡತನ, ಬೇಜವಾಬ್ದಾರಿತನ ನೋಡಿದ್ರೆ ಇವನು ತಿಪ್ಪರ್ಲಾಗ ಹಾಕಿದ್ರು ಇವನ್ ಹೆಂಡತಿ ಇವನ್ ಜೊತೆಗೆ ಬರಲ್ಲ, ಬಾಳೋದು ಇಲ್ಲ. ಏ ಸಾಕು ಅಯ್ಯ ನಿನ್ನ. ನನ್ನ ಹೆಂಡತಿ ಬರಲ್ಲ ಅಂತ ಹೇಳ್ತೀಯ? ನೀ ಏನ್ ಬ್ರಹ್ಮನ ಹೇಳಿದಲ್ಲ ಆಗಕ್ಕೆ? ಏ ಮುಟ್ಟಾಳ, ನನ್ನ ಭವಿಷ್ಯ ಇವತ್ತಿನವರೆಗೂ ಸುಳ್ಳೇ ಆಗಿಲ್ಲ. ಸ್ವಲ್ಪ ಮುಚ್ಕೋ. ನಿನ್ನಂತವ್ರು ಇರೋದ್ರಿಂದಲೇ ನಮ್ಮ ರಾಜಕಾರಣಿಗಳು ವಿಧಾನಸೌಧನ ಅವ್ರ ಅಪ್ಪನ ಸೊತ್ತು ತಿಳ್ಕೊಂಡು ಗೋಡನ್ನ ಕೆಡಬೋದು, ಸರ್ಕಾರ ಉರುಳದೇ ಇರಲಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೋಮಗಳನ್ನ ಮಾಡಿಸೋದು, ಕೊನೆಗೆ ಉಚ್ಚೆ ಬಂದ್ರು ಅದನ್ನ ತಡ್ಕೊಂಡು ನೀವ್ ಹೇಳಿದ್ಮೇಲೆ ಉಯ್ಯೋದು. ಅಲ್ಲ, ಸುನಾಮಿ ಬಂತು, ಭೂಕಂಪ ಆಯ್ತು, ಅವಾಗ ಎಲ್ಲೋಗಿತ್ತು ನಿನ್ ಜ್ಯೋತಿಷ್ಯ? ಅಯ್ಯೋ ನೀನ ಮುಂಡ ಮಸ್ತು, ನಾನು ವೆದರ್ ರಿಪೋರ್ಟ್ ಹೇಳೋನಲ್ಲ, ಜನರ ಭವಿಷ್ಯವನ್ನು ನುಡಿಯುವವನು. ಅಯ್ಯ ನಿನ್ನ ಅಜ್ಜಿ, ನಿನ್ ಭವಿಷ್ಯನೇ ನಿನ್ಗೆ ಸರಿಯಾಗಿ ಗೊತ್ತಿಲ್ಲ, ಇನ್ ಜನರ ಭವಿಷ್ಯ ಹೆಂಗ್ ನುಡಿತೀಯ? ಯಾರು ಹೇಳಿದ್ದು ನನ್ನ ಭವಿಷ್ಯ ನನಗೆ ಗೊತ್ತಿಲ್ಲ ಅಂತ? ಅದ್ ಸರಿ, ರಸ್ತೆ ಮಧ್ಯೆ ಗಾಡಿ ಕೆಟ್ಟೋಗುತ್ತೆ ನಿಂಗೆ ಮೊದಲೇ ಗೊತ್ತಿರ್ಲಿಲ್ವಾ? ಮುಕ್ಬೇಡ. ಇವಾಗ ಎಷ್ಟು ವರ್ಷ ನೀ ಬದುಕಿರ್ತೀಯ ಅಂತ ನಿನ್ ಜ್ಯೋತಿಷ್ಯ ಹೇಳುತ್ತೆ? 96 ವರ್ಷ. ಅಲ್ಲಿವರೆಗೂ ನೀ ಕಾಯ್ಬೇಕಾಗಿಲ್ಲ. ಎದುರು ನೋಡು, ಒಂದ್ ಟ್ರಕ್ ಬರ್ತಾ ಇದೆ. ಬರ್ಲಿ, ಏನೀಗ? ಹೋಗ್ ಗುತ್ತೀನಿ, ಗುದ್ದಾದ್ಮೇಲೆ ನೀನ್ 96 ವರ್ಷ ಬದುಕಿರ್ಬೇಕು. ನೋಡೋಣ ಬಾ. ಏನ್ ಮಾಡ್ತಿದ್ಯಾ? ತಮಾಷೆ ಮಾಡ್ತಿದ್ದಾನೆ. ದಾರಿ ಕೊಡೋಕೆ ಇನ್ನೊಂದು ಮಾಡ್ತಿದ್ದಾನೆ. ಹೌದಾ? ಕೊಡಕ್ಕಾಗಲ್ಲ ಅಂತ ನಾನು ವೈಪರ್ ಹಾಕಿದ್ದೀನಿ ನೋಡು. ಯಾಕೆ ಅನ್ಕೋತಾ ಇದೀಯಾ? ಹೆಗರ್ಕೋ. ಏ ಮುಂಡೆದೆ, ನನಗೆ 96 ವರ್ಷ ಆಯ್ಸು ಒಂದಿದ್ದೆ, ಕಂಟಕ ಬರಲ್ಲ ಅಂತ ಹೇಳಿದ್ನ. ಏನೇ ಕಂಟಕ ಬಂದ್ರು ನನ್ನ ಭವಿಷ್ಯ ಮಾತ್ರ ಸುಳ್ಳಾಗಲ್ಲ. ನನ್ನ ಕಾಡು ಮಧ್ಯದಲ್ಲಿ ಬಿಟ್ಟು ಹೋಗ್ತೀಯೇನೋ ನಿನ್ನ ಮುಂಡ ಮೋಸ್ತು. ಈಗಾನೇ ಬರುತ್ತೆ, ನಿನ್ ಮುಂಡ ಮೋಚುತ್ತಾ ಇರು. ಬಿಟ್ಟಲೆ ಬಿಟ್ಟಲೆ